ಮಹಾರಾಷ್ಟ್ರದ ಸಹ್ಯಾದ್ರಿ ಬೆಟ್ಟಗಳಲ್ಲಿ ಮಳೆ ಆದಾಗ ಅದರ ನೇರ ಎಫೆಕ್ಟ್ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಅದು ನಮ್ಮ ಬೆಳಗಾವಿಯಲ್ಲಿ ಆಗುತ್ತೆ. ಸೊ ಬೆಳಗಾವಿಯಲ್ಲಿ ಹೇಗಿದೆ ಚಿತ್ರಣ ಅನ್ನೋದ್ರ ಡೀಟೇಲ್ಸ್ ಅನ್ನ ಈಗ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಸೇತುವೆ ಜಲಾವೃತ ಆಗಿದೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಲಾಗಿತ್ತು. ಆದರೆ ಘಟಪ್ರಭೆಯ ಒಡಲು ತುಂಬಿದೆ. ಗೋಕಾಕ್ ತಾಲೂಕಿನ ಸಿಂಗ್ಳಾಪುರ ಮತ್ತು ಇತರೆ ಭಾಗವನ್ನು ಸಂಪರ್ಕಿಸುವಂತಹ ಸೇತುವೆ ಜಲಾವೃತ ಆಗಿದೆ. ಲೋ ಲೈಯಿಂಗ್ ಏರಿಯಾಗಳಲ್ಲಿರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಯಾವ್ಯಾವಿದೆ ಅವೆಲ್ಲವೂ ಕೂಡ ಒಂದೊಂದಾಗೆ ಮುಳುಗ್ತಾ ಇದೆ. ಘಟಪ್ರಭೆ ಅವೆಲ್ಲವನ್ನ ಮುಳುಗಿಸಿ ಮುಂದಕ್ಕೆ ಸಾಗ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಭಾಗದಲ್ಲೂ ಅಷ್ಟೇ ನಾವು ನೋಡ್ತಾ ಇರ್ತೀವಿ. ಘಟಪ್ರಭೆ, ಮಲಪ್ರಭಾ, ಕೃಷ್ಣ, ವೇದಗಂಗಾ, ದೂದ್ಗಂಗಾ ಈ ನದಿಗಳ ಆರ್ಭಟ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಮತ್ತು ದಕ್ಷಿಣ ಒಳನಾಡನ್ನು ಕಂಪೇರ್ ಮಾಡಿದ್ರೆ, ಅಂದರೆ ನಮ್ಮ ಮೈಸೂರು ಭಾಗದಲ್ಲಿ ಕಾವೇರಿ ಹರಿತಾಳಲ್ಲ, ಅದನ್ನು ಕಂಪೇರ್ ಮಾಡಿದ್ರೆ ನಾರ್ತ್ ಕರ್ನಾಟಕದಲ್ಲಿರುವ ನದಿಗಳ ವಿಸ್ತೀರ್ಣ ಅಗಲ ಜಾಸ್ತಿ ಇದೆ. ಅದೇ ಕಾರಣಕ್ಕೋಸ್ಕರ ಯೂಶಲಿ ನಾವು ಫ್ಲಡ್ಗಳನ್ನು ನೋಡ್ತಾ ಇರ್ತೀವಿ, ಪ್ರವಾಹಗಳನ್ನು ನೋಡ್ತಾ ಇರ್ತೀವಿ. ಈಗಲೂ ಅಷ್ಟೇ ಬೆಳಗಾವಿ ಜೂನ್ ತಿಂಗಳಲ್ಲಿ ಡ್ರೈ ಆಗಿ ಕಾಣಿಸ್ತಾ ಇತ್ತು ನಮಗೆ. ನದಿಗಳ ಒಡಲು ಬತ್ತಿ ಹೋಗ್ತಾ ಇತ್ತು. ಈಗ ಮರಳಿ ಲಯಕ್ಕೆ ಬಂದಿದೆ. ನೋಡಿ, ಮುಂಗಾರು ಮಳೆ ಅನ್ನೋದು ವಿಪರೀತ ಇಂಪಾರ್ಟೆಂಟು ರೈತರಿಗೆ. ನಾವು ನಗರ ಪ್ರದೇಶಗಳಲ್ಲಿ ಸಮಸ್ಯೆ ಆಗಿದ್ದನ್ನು ನೋಡ್ತೀವಿ, ಬಟ್ ಮಳೆ ಬೀಳಲೇಬೇಕು, ನದಿಗಳು ಲಯಕ್ಕೆ ಬರಲೇಬೇಕು, ಒಡಲು ತುಂಬಲೇಬೇಕು, ಜಲಾಶಯಗಳು ತುಂಬಲೇಬೇಕು. ಸೊ ಮಳೆಯನ್ನು ನಾವು ಮರಣ ಗಿರಣ ಅಂತೆಲ್ಲ ಲೇಬಲ್ ಮಾಡೋದಕ್ಕಿಂತ ಹೆಚ್ಚು ಮಳೆ ಬರ್ತಿದೆ ಅನ್ನೋ ತೃಪ್ತಿಯನ್ನು ಪಡ್ಕೊಳ್ಳೋಣ. ಆಮೇಲೆ ಇಡೀ ನಮ್ಮ ದಕ್ಷಿಣ ಭಾರತ ಇದೆಯಲ್ಲ, ಹೆವಿಲಿ ನದಿಗಳ ಮೇಲೆ ಡಿಪೆಂಡೆಂಟ್ ಆಗಿ ನಾವು ಬೆಳೆಗಳನ್ನು ಬೆಳಿತೀವಿ. ಸೊ ಮಳೆ ಅನ್ನೋದು ಅತ್ಯಂತ ಅನಿವಾರ್ಯ. ರೈತರಿಗೆ ಮಂದಹಾಸವನ್ನು ಮೂಡಿಸುವಲ್ಲಿ ಇದೇ ರೀತಿ ಮಳೆ ಮುಂದೆ ಒಂದು 15-20 ದಿನ ಹೊಡೆದ್ರೆ ಖುಷಿ ಮತ್ತು ಬೆಳೆಗಳನ್ನು ತೆಗಿಬೋದು. ಇಲ್ಲಾಂದರೆ ರೈತರ ಪರಿಸ್ಥಿತಿ ಬೇಡ ಅನ್ನೋ ರೀತಿಯಲ್ಲಿ ಇರುತ್ತೆ. ದೀರ್ಘಾವಧಿ ಬೆಳೆಗಳನ್ನು ಬೆಳೆಯೋದಕ್ಕೆ ಮಳೆ ಬೇಕು. ಇನ್ನೊಂದು ಪ್ರಕೃತಿಯ ಮನಮೋಹಕ ನೋಟ ಕೂಡ ಹಲವು ಕಡೆಗಳಲ್ಲಿ ಕಾಣಿಸ್ತಾ ಇದೆ. ಜನ ಅದನ್ನು ಎಂಜಾಯ್ ಮಾಡ್ತಿದ್ದಾರೆ ಕೆಲವು ಕಡೆ.